ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತಿನ ವಿಶೇಷ ಏನಂತೀರಾ, ನೇಂದ್ರ ಬಾಳೆಕಾಯಿ. ನೇಂದ್ರ ಬಾಳೆಕಾಯಿಯಿಂದ ನಾವು ಒಂದು 3 ರೀತಿಯ ರೆಸಿಪಿಗಳನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೇಂದ್ರ ಬಾಳೆಕಾಯಿ ಹೆಚ್ಚಾಗಿ ಕೇರಳ ಭಾಗದಲ್ಲಿ ಹೆಚ್ಚಾಗಿ ಇದನ್ನ ಬಳಸ್ತಾರೆ. ಇದು ಅಡಿಗೆಗೆ ತುಂಬಾನೇ ಚೆನ್ನಾಗಿ ಸೂಟು ಸಹ ಆಗುತ್ತೆ. ಅಷ್ಟೇ ಅಲ್ಲ, ಇದು ಸಿಹಿ ಮತ್ತು ಕಹಿ ಮಿಶ್ರ ಹೊಂದಿರುವಂತ ಒಂದು ರುಚಿ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಬಾಳೆಕಾಯಿ ಗಟ್ಟಿನೂ ಸಹ ಇರುತ್ತೆ, ಕರೆದ್ರೆ ಮಾತ್ರ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಚಿಪ್ಸ್ ಇದಕ್ಕೆ ಫೇಮಸ್. ಆದ್ರೆ ಇವತ್ತು ನಾವು ಬಾಳೆಕಾಯಿಂದ 3 ರೀತಿಯ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಬಾಳೆಕಾಯಿಗಿಂತ ಇವು ಉದ್ದವಾಗಿರುತ್ತೆ, ಅಷ್ಟೇ ಅಲ್ಲ ಗಟ್ಟಿನೂ ಇರುತ್ತೆ. ಅದ್ರ ಮೇಲಿರುವ ಸಿಪ್ಪೆನೂ ಸಹ ತುಂಬಾನೇ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅನೇಕ ರೀತಿಯ ಅಡಿಗೆಗಳನ್ನ ಮಾಡ್ಬೋದು. ಚಿಪ್ಸ್, ಬಜ್ಜಿ, ಫ್ರೈ, ಕರಿ ಎಲ್ಲಾ ರೀತಿಯ ಅಡಿಗೆಗಳನ್ನು ಸಹ ನಾವು ಮಾಡ್ಬೋದು. ಬನ್ನಿ ಇವಾಗ ಮೊದಲಿಗೆ ನಾವು ಬಾಳೆಕಾಯಿ ಚಿಪ್ಸ್ ಮಾಡೋಣ. ಬಾಳೆಕಾಯಿ ಚಿಪ್ಸ್ ಮಾಡಕ್ಕೆ ನಾವು ಬಾಳೆಕಾಯಿನ ತಗೊಂಡಿದೀವಿ. ಒಂದು 3 ಬಾಳೆಕಾಯಿನ ತಗೊಂಡಿದೀವಿ. ಬಾಳೆಕಾಯಿ ಮೇಲಿರುವಂತ ಸಿಪ್ಪೆನೆಲ್ಲ ನಾವು ತೆಗಿಬೇಕು, ಪೂರ್ತಿಯಾಗಿ ತೆಗಿಬೇಕು. ನೋಡಿ, ಬಾಳೆಕಾಯಿ ಸಿಪ್ಪೆನೂ ಸಹ ತುಂಬಾ ಗಟ್ಟಿಯಾಗಿದೆ, ಹಾಗೆ ಒಳಗಿರುವಂತ ಬಾಳೆಕಾಯಿನೂ ಸಹ ತುಂಬಾನೇ ಗಟ್ಟಿಯಾಗಿರುತ್ತೆ. ನೋಡಿ, ಮೇಲಿರುವಂತ ಎಲ್ಲವನ್ನೂ ಸಹ ಸಿಪ್ಪೆಯನ್ನ ತೆಗೆದಿಟ್ಕೊಳ್ಳೋಣ. ಒಳಭಾಗ ಮಾತ್ರ ಇರಬೇಕು, ಮೇಲೆ ಬಿಳಿನೂ ಇರುತ್ತೆ, ಅದನ್ನು ಸಹ ನಾವು ತೆಗೆದು ಈ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು. ಇವನ್ನ ನಾವು ಸಣ್ಣ ಸಣ್ಣ ಸ್ಲೈಸ್ ಆಗಿ ಕತ್ತರಿಸ್ಕೋಬೇಕು. ಅಂದ್ರೆ ಚಿಪ್ಸ್ ಹೇಗೆ ಆಕಾರದಲ್ಲಿರುತ್ತೋ ಅದೇ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಈ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋಣ. ನೋಡಿ, ಇವನ್ನ ಗಟ್ಟಿ ಇರುತ್ತೆ ಒಂದ್ ಸ್ವಲ್ಪ, ಹಾಗೆ ಅಂಟುತ್ತೆ. ಹಾಗಾಗಿ ನಾವು ಇವನ್ನ ಅಷ್ಟನ್ನು ನಾವು ತುರ್ಕೊಳ್ಳೋಣ. ಫಸ್ಟ್ ತುರಿದು ನಾವು ಒಂದು ಬಿಳಿ ಬಟ್ಟೆ ಇಲ್ಲ ಕಾಟನ್ ಬಟ್ಟೆ ಮೇಲೆ ಇವನ್ನ ಹಾಕೊಳ್ಳೋಣ. ಯಾಕೆಂದ್ರೆ ಒಂದೊಂದು ಅಂಟು ಬಿಡುತ್ತೆ, ಚಿಪ್ಸ್ ಕರಿಯುವಾಗ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನಾವು ಎಲ್ಲವನ್ನು ಅದೇ ರೀತಿಯಲ್ಲೇ ಮಾಡ್ಕೊಂಡು ಸ್ಲೈಸ್ ತರ ಮಾಡ್ಕೊಂಡು ಇವನ್ನ ನಾನು ಒಂದು ಬಟ್ಟೆಯ ಮೇಲೆ ಬಿಡಿ ಬಿಡಿಯಾಗಿ ಹಾಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಕರಿಯಕ್ಕೆ ಅಷ್ಟು ಚೆನ್ನಾಗೋದಿಲ್ಲ. ಫಸ್ಟ್ ನಾವು ಈ ರೀತಿಯಲ್ಲಿ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳೋಣ. ಅದರಲ್ಲಿರುವ ನೀರಿನ ಅಂಶನೂ ಸಹ ಹೋಗುತ್ತೆ, ಹಾಗೆ ಕರಿಯೋದಕ್ಕೂ ಈಸಿ ಆಗುತ್ತೆ. ಏಕೆ ಅಂದ್ರೆ ಒಂದ್ ಸ್ವಲ್ಪ ಬಿಡಿ ಬಿಡಿಯಾಗಿದ್ರೇನೆ ಚಿಪ್ಸ್ ಚೆನ್ನಾಗೋದು. ನೋಡಿ, ಈ ರೀತಿಯಲ್ಲಿ ನಾವು ಎಲ್ಲವನ್ನೂ ಸಹ ಜೋಡಿಸಿಟ್ಕೊಂಡಿದೀವಿ. ಆಮೇಲೆ ನಾವು ಎಣ್ಣೆಯನ್ನ ಮೊದಲಿಗೆ ಕಾಯೋದಕ್ಕೆ ಇಟ್ಟಿದ್ವಿ. ಈಗ ಒಂದೊಂದೇ ನಾವು ಹಾಕೊಳ್ಳೋಣ. ನೋಡಿ, ಈ ರೀತಿ ಮಾಡೋದ್ರಿಂದ ಚಿಪ್ಸ್ ಸಹ ಚೆನ್ನಾಗಿ ಬರ್ತವೆ. ಬೇಕು ಅಂದ್ರೆ ನೀವು ಈ ತರ ಸ್ಲೈಸ್ ಮಾಡ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ನೀರಲ್ಲಿ ಕುದಿಸ್ಕೊಂಡು ಒಣಗಿಸಿ ಮಾಡಿದ್ರು ಇನ್ನೂ ಚೆನ್ನಾಗೆ ಬರ್ತವೆ. ಆದ್ರೆ ನಾನು ಸಿಂಪಲ್ ಆಗಿ ಬೇಗನೆ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಮಾಡಿದ್ರು ಸಹ ಚಿಪ್ಸ್ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲವನ್ನು ನಾನು ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ಳೋಣ. ಒಂಥರ ಕ್ರಿಸ್ಪಿ ಆಗಿ ಬರ್ಬೇಕು, ಅಂದ್ರೆ ಗರಿ ಗರಿಯಾಗಿ ಬಂದ್ರೆ ಮಾತ್ರ ಚಿಪ್ಸ್ ರೆಡಿ ಆಗುತ್ತೆ. ಜಾಸ್ತಿ ದೊಡ್ಡ ಉರಿಯಲ್ಲಿ ಕರಿಯೋದು ಬೇಡ, ಮೀಡಿಯಂ ಉರಿಯಲ್ಲೇ ನಾವು ಇದನ್ನ ಕರಿಯೋಣ. ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೆ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಲ್ಲಿ ನಾವು ಕರ್ಕೋಬೇಕು. ಒಂದು ಪಾತ್ರೆಗೆ ಎಲ್ಲವನ್ನು ಹಾಕೊಳ್ಳೋಣ. ಒಂದ್ ಸ್ವಲ್ಪ ನಾವು ಕರೆದು ಹಾಕಿದ ಮೇಲೆ ಬಿಸಿ ಇದ್ದಾಗಲೇ ಇದಕ್ಕೆ ನಾವು ಉಪ್ಪು, ಖಾರದ ಪುಡಿ, ಗರಂ ಮಸಾಲ ನಮಗೆ ಬೇಕಾದದ್ದನ್ನ ನಾವು ಹಾಕೋಬಹುದು. ನೋಡಿ, ನಾವು ಬಿಸಿ ಇದ್ದಾಗಲೇ ಹಾಕಿದ್ರೆ ಅದಕ್ಕೆ ನಾವು ಹಾಕಿರುವಂತ ಉಪ್ಪು, ಖಾರದ ಪುಡಿ, ಗರಂ ಮಸಾಲ ಸರಿಯಾಗಿ ಹತ್ತುತ್ತೆ. ನೋಡಿ, ಈಗ ನಾವು ಕರ್ದಿದೀವಿ, ಅದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಮಾಡಿದಾಗ ಸ್ವಲ್ಪನೇ ಹಾಕೊಳ್ಳೋಣ, ಒಂದೇ ಸಲ ಹಾಕೋದ್ ಬೇಡ. ನಾವು ಸ್ವಲ್ಪ ಮಾತ್ರ ಕರ್ದಿದೀವಲ್ವಾ, ಸ್ವಲ್ಪನೇ ಹಾಕೊಂಡು ನಾವು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚಿಪ್ಸ್ ಸಹ ರೆಡಿ ಆಗಿದೆ. ಕ್ರಿಪ್ಸಿಯಾಗಿ ಎಲ್ಲರಿಗೂ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತ ಚಿಪ್ಸ್ ಸಹ ಈಗ ರೆಡಿ ಆಗಿದೆ. ನೋಡಿ, ಈ ರೀತಿ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಸೌಂಡು ಸಹ ಬರ್ತಾ ಇದೆ ಅಂದ್ರೆ ತಿಂತಾ ಇದ್ರೆ ತಿಂತಾನೆ ಇರ್ಬೇಕು. ಹೊರಗಡೆ ಮಾಡೋದ್ ಬೇಡ, ಮನೇಲೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಇವಾಗ ನಮ್ಮ 2ನೇ ರೆಸಿಪಿ, ಬಾಳೆಕಾಯಿನ ಪಲ್ಯ. ಈ ಬಾಳೆಕಾಯಿ ಪಲ್ಯ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನಾನು ಒಂದು 3 ಬಾಳೆಕಾಯಿ ಹಾಗೆ ಕಡಲೆಕಾಳನ್ನ ತಗೊಂಡಿದ್ದೀನಿ. ಕಡಲೆಕಾಳನ್ನ ಮೊದಲೇ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಕಡಲೆಕಾಯಿನೂ ಸಹ ನೆಂದಿದೆ. ಬಾಳೆಕಾಯಿ ಮತ್ತೆ ಅದೇ ರೀತಿಯಲ್ಲೇ ನಾವು ಸಿಪ್ಪೆಯನ್ನ ತೆಗಿಯೋಣ. ಮೇಲಿರುವ ಭಾಗದ ಸಿಪ್ಪೆನೆಲ್ಲ ನಾವು ತೆಗೆದು ಬಿಡೋಣ. ಆಮೇಲೆ ಇವನ್ನ ನಾವು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ. ನೋಡಿ, ಮೇಲಿರುವಂತ ಸಿಪ್ಪೆನೆಲ್ಲ ನಾನು ಇವಾಗ ತೆಗಿತಾ ಇದ್ದೀನಿ. ಹಾಗೆ ಇವನ್ನ ನಾವು ಸಣ್ಣ ಸಣ್ಣದಾಗಿ ಹೋಳುಗಳನ್ನಾಗಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಇವನ್ನ ತೊಳ್ಕೊಬೇಕು. ಒಂದು ಸ್ವಲ್ಪ ಕೈಯೆಲ್ಲ ಅಂಟುತ್ತೆ, ಹಾಗಾಗಿ ಇವನ್ನ ತೊಳ್ಕೊಳ್ಳೋಣ. ತೊಳೆದ್ಮೇಲೆ ನಾವು ಇದನ್ನ ಸಣ್ಣದಾಗಿ ಹೆಚ್ಕೋಬೇಕು. ಬೇಕು ಅಂದ್ರೆ ದಪ್ಪನಾಗೂ ಹೆಚ್ಕೋಬಹುದು, ಇಲ್ಲ ಸಣ್ಣದಾಗಾದ್ರೂ ಹೆಚ್ಕೋಬಹುದು. ನಾವು ಪಲ್ಯ, ಅನ್ನಕ್ಕೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬಾನೇ ರುಚಿ ಕೊಡುತ್ತೆ. ನೋಡಿ, ಬೇಕಾದ್ರೆ ಪೂರಿಗೂ ಇದು ತುಂಬಾನೇ ಟೇಸ್ಟ್ ಅನ್ನು ಸಹ ಹೊಂದುತ್ತೆ. ಅಷ್ಟೇ ಅಲ್ಲ, ಒಂದ್ ಸ್ವಲ್ಪ ಸಿಹಿನೂ ಇರುತ್ತೆ. ಮಕ್ಕಳು ಸಹ ಇದನ್ನ ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ, ಈಗ ಹೆಚ್ಚಿರೋದ್ನೆಲ್ಲ ನಾನು ಒಂದು ಕುಕ್ಕರಿಗೆ ಹಾಕೋಣ. ಕಡಲೆಕಾಳು, ನೆನೆಸಿರುವಂತ ಕಡಲೆಕಾಳು, ಹಾಗೆ ಹೆಚ್ಚಿರುವಂತ ಬಾಳೆಕಾಯಿ ಎಲ್ಲವನ್ನೂ ಸಹ ನಾನು ಹಾಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಉಪ್ಪು, ಅರಿಶಿಣದ ಪುಡಿ ಹಾಕೊಳ್ಳೋಣ. ಸ್ವಲ್ಪ ಮಾತ್ರ ಹಾಕೊಳ್ಳೋಣ ಬೇಯಿಸ್ಕೊಳ್ಳೋದಕ್ಕೆ. ಆಮೇಲೆ ಮತ್ತೆ ಬೇಕು ಅಂದ್ರೆ ಹಾಕೊಳ್ಳೋಣ ಅಂತೆ. 1 ಸ್ಪೂನ್ ಉಪ್ಪನ್ನು ನಾನು ಸೇರಿಸಿ, ಹಾಗೆ 1 ಸ್ಪೂನ್ ಅರಿಶಿಣದ ಪುಡಿ, 1 ಲೋಟ ನೀರು, ಇಷ್ಟನ್ನು ಹಾಕಿ ನಾವು ಇದನ್ನ ಒಂದು 3 ವಿಷಲನ್ನ ಕೂಗಿಸ್ಕೊಳ್ಳೋಣ. ಇದನ್ನ ನಾವು ಒಂದು 3 ವಿಷಲ್ ಕೂಗೋವರೆಗೂ ಹಾಗೆ ರೆಡಿ ಆಗೋದ್ರೊಳಗೆ, ಬಾಳೆಕಾಯಿ ಕಡಲೆಕಾಳು ಬೇಯೋದ್ರೊಳಗೆ ನಾವು ಸಾಂಬಾರಿಗೆ ಏನೇನ್ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಬಾಣಲಿಯನ್ನ ಇಟ್ಟು, ಬಾಣಲಿ ಕಾದ ಮೇಲೆ ಅದಕ್ಕೆ ನಾವು 1 ಸ್ಪೂನ್ ಎಣ್ಣೆ ಒಂದ್ ಸ್ವಲ್ಪ ಕಾದ ಮೇಲೆ ಅದಕ್ಕೆ ನಾವು ದಪ್ಪನಾಗಿ ಹೆಚ್ಚಿಕೊಂಡಿರುವಂತ ಈರುಳ್ಳಿ, ನೋಡಿ ನಾವು ಮಸಾಲೆ ಎಲ್ಲ ಹುರ್ಕೊಳ್ತಾ ಇದ್ವಿ, ಹುರ್ಕೊಂಡು ಆಮೇಲೆ ಇದನ್ನ ರುಬ್ತಾ ಇದ್ದೀವಿ. ಈರುಳ್ಳಿ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನ ನಾವು ಹುರ್ಕೊಳ್ಳೋಣ. ಈರುಳ್ಳಿ ಹುರಿದ ಮೇಲೆ ಇದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾವು ಹುರ್ಕೊಳ್ತಾ ಇದ್ದೀವಿ. ಎಲ್ಲವೂ ಸಹ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರಿಬೇಕು. ಇದನ್ನು ಹುರಿದ ಮೇಲೆ ನಾವು ಟೊಮೊಟೊ ಹಣ್ಣನ್ನು ಸಹ ದಪ್ಪ ದಪ್ಪವಾಗಿ ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಸಹ ಹಾಕೋಣ. ಟೊಮೊಟೊ ಹಣ್ಣು ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೆ 1 ಸ್ಪೂನ್ ಕೊತ್ತಂಬರಿ ಕಾಳು, 1 ಸ್ಪೂನ್ ಜೀರಿಗೆ ಇಷ್ಟನ್ನು ಸೇರಿಸ್ಕೊಳ್ಳೋಣ. ನೋಡಿ, ಟೊಮೊಟೊ ಹಣ್ಣು ಸಹ ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ನಾವು ಇದಕ್ಕೆ 1 ಸ್ಪೂನ್ ಕೊತ್ತಂಬರಿ ಕಾಳು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಗೋಡಂಬಿನೂ ಸಹ ನಾವು ಹಾಕ್ತಾ ಇದ್ದೀವಿ, ರುಚಿ ಚೆನ್ನಾಗಿರುತ್ತೆ ಅಂತ. ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಹುರಿದ ಮೇಲೆ ಇದಕ್ಕೆ ನಾವು ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿಯನ್ನು ಹಾಕಿ ಹುರಿಬೇಕು. ನೋಡಿ, ಸ್ವಲ್ಪ ನಾನು ಕಾಯಿ ತುರಿನೂ ಹಾಕ್ತಾ ಇದ್ದೀನಿ, ತುಂಬಾನೇ ಟೇಸ್ಟ್ ಸಿಗುತ್ತೆ ಅಂತ. ಅಷ್ಟೇ ಅಲ್ಲ, ಇದನ್ನ ಅನ್ನಕ್ಕೂ ಕಲ್ಸ್ಕೊಂಡು ತಿಂದ್ರಂತೂ ತುಂಬಾನೇ ರುಚಿ ಇರುತ್ತೆ. ಹಾಗಾಗಿ ನೋಡಿ, ಕಾಯಿ ತುರಿ ಹಾಕಿ ಹುರಿದು ಇದನ್ನ ನಾವು ತಣ್ಣಗಾಗೋವರೆಗೂ ಬಿಡ್ಬೇಕು. ತಣ್ಣಗಾದ್ಮೇಲೆ ಇದನ್ನ ಸಣ್ಣದಾಗಿ ರುಬ್ಕೊಳ್ಳೋಣ. ನೋಡಿ, ಈಗ ಇದು ರೆಡಿ ಆಗಿದೆ. ಇದನ್ನ ನಾವು ಒಂದು ಜಾರಿಗೆ ಹಾಕಿ ನಾವು ಇದನ್ನ ರುಬ್ಬಿ ರೆಡಿ ಮಾಡಿಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಅದೇ ಬಾಣಲಿಗೆ ಮತ್ತೆ ನಾನು ಒಂದು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ, ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂತ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನ ನಾವು ಹುರ್ಕೋಬೇಕು. ನೋಡಿ, ಫುಲ್ ಕಂದು ಬರೋವರೆಗೂ ಹುರಿಯೋದೇನ್ ಬೇಡ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 2 ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂತ ಟೊಮೊಟೊ ಇದನ್ನು ಹಾಕಿ ನಾವು
ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ತುಂಬಾನೇ ರುಚಿ ಇರುತ್ತೆ, ಟೇಸ್ಟಿ ಆಗಿರುತ್ತೆ, ಒಂದ್ ಸ್ವಲ್ಪ ಸಿಹಿನೂ ಅನ್ಸುತ್ತೆ. ಆದ್ರೆ ಮಕ್ಕಳು ಮಾತ್ರ ಇದನ್ನ ಇಷ್ಟಪಟ್ಟು ಸಹ ತಿಂತಾರೆ. ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಬೇಯಿಸಿಕೊಳ್ಳೋದಕ್ಕೂ ನಾವು ಉಪ್ಪನ್ನ ಹಾಕಿದ್ವಿ, ಹಾಗಾಗಿ ಉಪ್ಪನ್ನ ನಾವು ನೋಡಿ ಹಾಕೊಳ್ಬೇಕು. ಅರಿಶಿಣದ ಪುಡಿ 1 ಸ್ಪೂನು ಅರಿಶಿಣದ ಪುಡಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ. ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿನ ಜಾಸ್ತಿ ಹಾಕೋಬಹುದು, ಇಲ್ಲ ನಮಗೆ ಖಾರ ಕಡಿಮೆ ಬೇಕು ಅನ್ನೋರು ಕಡಿಮೆನೂ ಸಹ ಹಾಕೋಬಹುದು. ನೋಡಿ, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದೂ ನಾವು ಮಿಕ್ಸ್ ಮಾಡಿದ ಮೇಲೆ ನಾವು ಬೇಯಿಸ್ಕೊಂಡಂತ ಕಡಲೆಕಾಳು ಮತ್ತು ಬಾಳೆಕಾಯಿಯನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ಹಾಕಿ ಇದನ್ನ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ, ಇದನ್ನ ಮಿಕ್ಸ್ ಮಾಡಿದ ಮೇಲೆ ನಾವು ರುಬ್ಬಿಕೊಂಡಿರುವಂತ ಮಿಶ್ರಣವನ್ನು ಸಹ ಹಾಕ್ತಾ ಇದೀವಿ. ಏನು ರುಬ್ಬಿದ್ವಲ್ಲ ಮಸಾಲೆ ಮಿಶ್ರಣವನ್ನ, ಅದನ್ನು ಸಹ ಹಾಕೊಳ್ಳೋಣ. ನೋಡಿ, ಈ ಕಡೆ ನಾವು ಇದನ್ನ ಗಟ್ಟಿಯಾಗೂ ಮಾಡ್ಕೋಬಹುದು, ಇಲ್ಲ ತಳ್ಳಗಾದ್ರೂ ಮಾಡ್ಕೋಬಹುದು. ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸಹ ಇದನ್ನ ತಿನ್ಬೋದು. ಜಾಸ್ತಿ ನೀರ್ ಹಾಕ್ತಾ ಇಲ್ಲ, ಸ್ವಲ್ಪ ಮಾತ್ರ ನೀರನ್ನ ಹಾಕಿ ನಾವು ಇದನ್ನ ಬೇಯಿಸ್ಕೊಳ್ಳೋದಕ್ಕಾದ್ರೂ ಬೇಕಲ್ವಾ, ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಹತ್ತೋದಕ್ಕೆ. ಹಾಗಾಗಿ ಸ್ವಲ್ಪ ನಾವು ನೀರನ್ನ ಹಾಕೊಳ್ತಾ ಇದ್ದೀವಿ. ಈಗ ಇದನ್ನ ಪೂರ್ತಿಯಾಗಿ ಸರಿಯಾಗಿ ಮಿಕ್ಸ್ ಅನ್ನ ಮಾಡ್ಕೋಬೇಕು. ತುಂಬಾನೇ ಟೇಸ್ಟಿ ಇರುತ್ತೆ, ಸಿಂಪಲ್ ಆಗಿ ಮನೇಲೇ ಇರುವ ಸಾಮಗ್ರಿಗಳಂದರೆ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಬೇಯಿಸ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ಕೊಂಡ್ರೆ ಇವಾಗ ಬಾಳೆಕಾಯಿ ಪಲ್ಯನೂ ಸಹ ಇವಾಗ ರೆಡಿ ಆಗಿದೆ. ನೋಡಿ, ಚಿಪ್ಸ್ ರೆಡಿ ಆಯಿತು, ಬಾಳೆಕಾಯಿ ಪಲ್ಯ ಆಯಿತು. ಈಗ ನಾವು ಒಂದು ಬಾಳೆಕಾಯಿ ಬಜ್ಜಿನೂ ಸಹ ಮಾಡೋಣ. ಬನ್ನಿ, 3ನೇ ರೆಸಿಪಿ ಬಾಳೆಕಾಯಿ ಬಜ್ಜಿ. ನೋಡಿ, ಇವಾಗ ಒಂದು ಬಾಳೆಕಾಯಿನ ತಗೊಂಡಿದ್ದೀನಿ. ಬಾಳೆಕಾಯಿ ಹೆಂಗೆ ಅಂದ್ರೆ ಮೇಲಿರುವಂತ ಸಿಪ್ಪೆನೆಲ್ಲ ತೆಗಿಲೇಬೇಕು. ಯಾಕೆಂದ್ರೆ ನಾವು ಏನೇ ಅಡಿಗೆ ಮಾಡಿದ್ರು ಫಸ್ಟ್ ನಾವು ಮೇಲಿರುವಂತ ಸಿಪ್ಪೆನೆಲ್ಲ ನಾವು ತೆಗಿಬೇಕು. ನೋಡಿ, ಬಾಳೆಕಾಯಿನಲ್ಲಿರುವಂತ ಮೇಲಿರುವಂತ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಳೋಣ. ಪೂರ್ತಿಯಾಗಿ ಇದನ್ನ ತೆಗೆದು ಅಗಲವಾಗಿ ಹೆಚ್ಕೊಳ್ಳೋಣ. ಬೇಕು ಅಂದ್ರೂ ರೌಂಡ್ ಆಗಿಯೂ ಸಹ ಹೆಚ್ಕೋಬಹುದು, ಇಲ್ಲ ಅಂದ್ರೆ ಈ ರೀತಿ ಅಗಲವಾದ್ರೂ ನಾವು ಹೆಚ್ಚಿ ಇಟ್ಕೋಬಹುದು. ನೋಡಿ, ನಾನು ಈಗ ಉದ್ದವಾಗಿ ಅಗಲವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯನ್ನ ತೆಗೆದು ಪಾತ್ರಕ್ಕೆ ನಾನು 2 ಸ್ಪೂನು ಕಡಲೆ ಹಿಟ್ಟು, ಹಾಗೆ 1 ಸ್ಪೂನು ನಾನು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೇಕು ಅನ್ನೋರು ಒಂದು ಅರ್ಧ ಸ್ಪೂನ್ ಹಾಕಿದ್ರು ನಡೆಯುತ್ತೆ ಅಕ್ಕಿ ಹಿಟ್ಟು. ನಾನು 1 ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿ ಜಾಸ್ತಿ ಹಾಕಬಹುದು. ಇದು ತುಂಬಾ ಖಾರ ಇರೋದ್ರಿಂದ ನಾನು 1 ಸ್ಪೂನ್ ಮಾತ್ರ ಹಾಕ್ತಾ ಇದ್ದೀನಿ. 1 ಚಿಟಿಕೆ ಅಡಿಗೆ ಸೋಡಾ, 1 ಸ್ಪೂನು ಜೀರಿಗೆ, ಹಾಗೆ 1 ಸ್ಪೂನ್ ಅಜ್ವಾನ. ಇಷ್ಟನ್ನು ನಾವು ಹಾಕಿ ಕಲಿಸ್ಕೊಳ್ಳೋಣ. ಫಸ್ಟ್ ನಾವು ಹಿಟ್ಟನ್ನ ಕಲಿಸ್ಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ. ಪೂರ್ತಿ ಗಟ್ಟಿ ಆಗಿರಬಾರ್ದು, ಪೂರ್ತಿ ತೆಳ್ಳಗೂ ಸಹ ಆಗಿರಬಾರ್ದು, ಆ ರೀತಿಯಲ್ಲಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಇದನ್ನ ಕಲಿಸ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿರುತ್ತೆ. ಒಂದೇ ರೀತಿ ಬಜ್ಜಿಗಳನ್ನ ಮಾಡ್ಕೊಂಡು ತಿನ್ನೋದ್ಕಿಂತ ಬೇರೆ ಬೇರೆ ರೀತಿಯ ಬಜ್ಜಿಗಳು ಮಾಡ್ಕೊಂಡು ತಿಂದ್ರು ಸಹ ಚೆನ್ನಾಗಿರುತ್ತೆ. ನೋಡಿ, ತೆಳ್ಳಗೂ ಇರಬಾರ್ದು, ಈ ಕಡೆ ಗಟ್ಟಿಗೂ ಇರಬಾರ್ದು, ಮೀಡಿಯಂ ನಲ್ಲಿ ಇರಬೇಕು. ನೋಡಿ, ನಾವು ಹಿಟ್ಟು ಕಲ್ಸ್ಕೊಂಡಾಗಿದೆ. ಮೊದಲೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ವಿ. ಈಗ ಹಿಟ್ಟಿನೊಳಗೆ ನಾವು ಬಾಳೆಕಾಯಿನ ಏನು ಅಗಲವಾಗಿ ಹೆಚ್ಚಿಟ್ಕೊಂಡಿದ್ವೋ ಅವನ್ನ ಒಂದೊಂದೇ ಅದ್ದಿ ಹಾಕೊಳ್ಳೋಣ. ನೋಡಿ, ಒಂದ್ ಸ್ವಲ್ಪ ಮೀಡಿಯಂ ಸೈಜಲ್ಲೇ ನಾವು ಬಜ್ಜಿಯನ್ನ ಕರಿಯೋಣ. ಯಾಕಂದ್ರೆ ಒಳಭಾಗ ಕ್ಲೀನ್ ಆಗಿ ಬೇಯಬೇಕಲ್ವಾ, ಹಾಗಾಗಿ ಕ್ರಿಪ್ಸಿ ಆಗಿ ಬರಬೇಕು. ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿದೆ ಅನ್ನಿಸ್ಬೇಕಲ್ವಾ. ಹಾಗಾಗಿ ನಾವು ಒಂದ್ ಸ್ವಲ್ಪ ಮೀಡಿಯಂ ಉರಿಯಲ್ಲೇ ಇದನ್ನ ಕರಿಯೋಣ. ಮೀಡಿಯಂ ಉರಿಯಲ್ಲೇ ಕರೆದ್ರೆ ಕ್ರಿಪ್ಸಿ ಆಗೂ ಬರುತ್ತೆ,
ಒಳಗಡೆನು ತುಂಬಾ ಚೆನ್ನಾಗಿ ಕರ್ದಿರುತ್ತೆ, ತಿನ್ನೋದಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ. ಬಾಳೆಕಾಯಿ ಬಜ್ಜಿನೂ ಸಹ ಈಗ ರೆಡಿ ಆಗಿದೆ. 3 ರೀತಿಯ ರೆಸಿಪಿಗಳು ಸಹ ಇವಾಗ ರೆಡಿ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ, ಬಾಳೆಕಾಯಿ ಬಜ್ಜಿನೂ ಸಹ ಇವಾಗ ರೆಡಿ. ತುಂಬಾನೇ ರುಚಿಕರವಾದಂತ, ಆರೋಗ್ಯಕರವಾದಂತ, ಆಹಾ ತಿಂದ್ರೆ ತಿಂತಾನೆ ಇರ್ಬೇಕು ಅನ್ಸುವಂತ 3 ರೆಸಿಪಿಗಳು ಸಹ ರೆಡಿ ಆಗಿದೆ. ನೇಂದ್ರ ಬಾಳೆಕಾಯಿನ ರೆಸಿಪಿಗಳು ಸಹ ಇವಾಗ ರೆಡಿ ಆಗಿವೆ. ಇವಾಗ ಬಾಳೆಕಾಯಿ ಬಜ್ಜಿ ರೆಡಿ. ಅದರ ಮೇಲೆ ನಾವು ಸ್ವಲ್ಪ ಈರುಳ್ಳಿ ಹಾಕೊಂಡು ತಿಂತಾ ಇದ್ರೆ ಎಷ್ಟು ರುಚಿ ಇರುತ್ತೆ ಅಲ್ವಾ. ಬಾಳೆಕಾಯಿನ 3 ರೆಸಿಪಿಗಳು ಸಹ ರೆಡಿ. ಥ್ಯಾಂಕ್ ಯು.